ರಿಯಲ್ ಬಾಸ್ ಇರ್ತಾನಲ್ಲ, ಅವ್ನು ಯಾವತ್ತೂ ನಿಮ್ಮನ್ನ ಮೋಟಿವೇಟ್ ಮಾಡಲ್ಲ. ಹಿ ವಿಲ್ ಆಲ್ವೇಸ್ ಗೈಡ್ ಯು. ಅವನು ನಿಮಗೆ ಬಂದುಬಿಟ್ಟು ಹೇಯ್ ನೀನು ಹಿಂಗೆ ಮಾಡು ಹಂಗೆ ಮಾಡು, ನಿನ್ನ 5 ವರ್ಷದಲ್ಲಿ ನೀನು ಅಲ್ಲಿಗೆ ಹೋಗ್ಬಿಟ್ಟಿರ್ತೀಯ, ನಾನು ನಿನಗೊಂದು ಗಾಡಿ ತಕ್ಕೊಟ್ಬಿಡ್ತೀನಿ, ನಾನು ನಿನಗೆ ಮನೆ ಮಾಡ್ತೀನಿ, ಇದೆಲ್ಲ ಒಂದು ಏನಂತಾರೆ ಕಾನ್ಸೆಪ್ಟ್ ಉಂಟಲ್ಲ. ಇದೆಂಗೆ ಅಂದರೆ ನಿಮಗೆ ಕನಸನ್ನು ತೋರಿಸಿ ದುಡಿಸ್ಕೊಳ್ಳೋದು ಅಂತ. ಬಟ್ ಇಫ್ ಯು ವಾಂಟ್ ಟು ರೆಕಗ್ನೈಸ್ ಅ ಟ್ರೂ ಲೀಡರ್, ಅವನು ನಿಮಗೆ ಯಾವುದೇ ಕಾರಣಕ್ಕೂ ಮೋಟಿವೇಟ್ ಮಾಡಲ್ಲ, ಬಟ್ ಅವನು ನಿಮಗೆ ಗೈಡ್ ಮಾಡ್ತಾನೆ. ಎವ್ರಿ ಟೈಮ್ ಹಿ ವಿಲ್ ಕಮ್ ಆ್ಯಂಡ್ ಟೀಚ್ ಯು ಸಮಥಿಂಗ್. ಟ್ರೂ ಲೀಡರ್ ಯಾವಾಗಲೂ, ಟ್ರೂ ಬಾಸ್, ಟ್ರೂ ಮ್ಯಾನೇಜರ್, he will make sure you are capable enough so that you go into higher position. ಬಟ್ ಕೆಲಸ ತೆಗೆಸ್ಕೊಳ್ಳೋನು ಏನು ಮಾಡ್ತಾನೆ, ನಿಮ್ಮನ್ನು ಚಂದ ಮೋಟಿವೇಟ್ ಮಾಡ್ತಾನೆ, ನಿಮಗೆ ಮನೆಗೆ ಕರೆಸ್ತಾನೆ, ನಿಮಗೆ ಪಾರ್ಟಿ ಮಾಡಿಸ್ತಾನೆ, ನಿಮಗೆ ಪ್ರೀತಿ ಕೊಡ್ತಾನೆ. ಯು ಡೋಂಟ್ ನೀಡ್ ಲವ್. ಲೈಫಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ನಿಮಗೆ ಲವ್ ಬೇಡ. ಯು ನೀಡ್ ಗೈಡೆನ್ಸ್, ಯು ನೀಡ್ ಟ್ಯಾಲೆಂಟ್, ಯು ನೀಡ್ ಎಕ್ಸ್ಪೀರಿಯನ್ಸ್, ಬೇರೆಯವರಿಂದ ಎಕ್ಸ್ಪೀರಿಯನ್ಸ್. ಯು ನೀಡ್ ಸಮನ್ ಟು ಟೀಚ್ ಯು, ಕೈಂಡ್ ಆಫ್ ಗುರು ಅಂತಾರಲ್ಲ ಆ ಥರ. ಯುವರ್ ಬಾಸ್ ಶುಡ್ ಬಿ ಎ ಗುರು, ಸಿಂಪಲ್. ಮೋಟಿವೇಟರ್ ಇದ್ದಾನಂದ್ರೆ ಅವ್ನು ನಿಮ್ಮನ್ನ ಫೂಲ್ ಮಾಡ್ತಿದ್ದಾನಂತೆ. ಯಾಕಂದರೆ ಯಾವಾಗ ನಿಮಗೆ ರಿಯಲಾಗಿ ನೀಡ್ ಇರುತ್ತೆ ಅವನದು, ಅವನು ಆ ಟೈಮಲ್ಲಿ ಇರಲ್ಲ. ಅವಾಗ ಅವನೇನು ಹೇಳ್ತಾನೆ ಗೊತ್ತಾ, ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್ ಆನ್ ಯುವರ್ ಓನ್. ಗೊತ್ತಾಗ್ತಿದೆಯಾ? ನೀವು ಯಾವಾಗ ಬಾಸ್ ಹತ್ರ ಹೋಗ್ಬಿಟ್ಟು ನನಗೆ ಕೇಳ್ತೀರಾ, ಸರ್ ನನಗಿದು ಗೊತ್ತಾಗ್ತಾ ಇಲ್ಲ ಅಂದರೆ ಅವನು ಫ್ರಸ್ಟ್ರೇಟೆಡ್ ಆಗಿಬಿಡ್ತಾನೆ. ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್ ಆನ್ ಯುವರ್ ಓನ್ ಅಂತ. ಮತ್ತು ಫ್ರೀ ಟೈಮಲ್ಲಿ ಬಂದು ಮೋಟಿವೇಶನ್ ಮಾಡ್ತಾನೆ. ಬಾಸ್ ಯಾವಾಗ ಅಂದರೆ ನೀವು ಯಾವಾಗ ಸಿಗಾಕೊಂಡಿರ್ತೀರೋ ಆವಾಗಲೇ ಅವ್ನು ಬಂದು ಅವನ್ನ ಹೆಲ್ಪ್ ಮಾಡೋಕ್ಕೆ. ಈ ಶುಡ್ ಗೈಡ್ ಯು ಅಲ್ವಾ ಬೇಸಿಕಲಿ. ಅವನು ಮಾತ್ರ ದುಡ್ಡು ಮಾಡ್ತಾನೆ, ಹಿ ವಿಲ್ ಮೇಕ್ ಕ್ರೇಜಿ ಮನಿ, ಬಟ್ ನೀನು 3% 4% ಹೈಕಲ್ಲೇ ಇರ್ತೀಯ.